ಈ ಧಮ್ಕಿ ವೀರ ರಾಜೀವ್ ಗೌಡ ಕೇಸ್ ಬಗ್ಗೆ ಭಾರತಿ ಶೆಟ್ಟಿ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ರಹೀಂ ಖಾನ್ ಮಾತಾಡಿದ್ದಾರೆ. ಈ ಅನುಮಾನಗಳನ್ನ ಏನು ವ್ಯಕ್ತಪಡಿಸಿದ್ರು, ಆ ಅನುಮಾನಕ್ಕೆ ಆಸ್ಪದನೇ ಇಲ್ಲ, ಆ ರೀತಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ರಹೀಂ ಖಾನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಆಗಿದೆ. ಆಯುಕ್ತರು ಕೇಸ್ ಹಾಕಿದ್ರೆ ಇಲಾಖೆನೇ ಕೇಸ್ ಮಾಡಿದಂತೆ, ಇಲಾಖೆಯಿಂದ ಲೋಪ ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಚಿವರು. ಜೊತೆಗೆ ಪೌರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲೂ ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ಅಮೃತ ಗೌಡ ಅವರ ವಿಚಾರ ಪ್ರಸ್ತಾಪ ಆಗಿದೆ. ಈಗ ಅವರನ್ನ ರಾಜೀವ್ ಗೌಡ ಅವರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇಲಾಖೆಯ ಸಚಿವರಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಅವ್ರ ಮೇಲೆ ತುಂಬಾ ಸೀರಿಯಸ್ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್ ಆಗಿದೆ. 14 ಡೇಸ್ ಕಸ್ಟಡಿನಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಜೈಲ್ನಲ್ಲಿ. ಮತ್ತೆ ಆ ತರ ನಾವು ಆಲ್ರೆಡಿ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದೆವು. ಏನಂತ, ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾರು ಆಗಲಿ, ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಅಂದ್ರೂ ನಮ್ಮ ಹತ್ರ ತುಂಬಾ ಕಮಿಷನರ್ ಆಗಲಿ, ಪಿಕೆ ಆಗಲಿ, ಲೋಡರ್ ಡ್ರೈವರ್ಸ್ ಆಗಲಿ, ಮುನ್ಸಿಪಾಲಿಟೀಸ್, ಟಿಎಂಸಿ, ಸಿಎಂಸಿ ಅಂದ್ರು ತುಂಬಾ ಕೆಲಸ ಇರ್ತದೆ. ಅದರಲ್ಲಿ ಎಸ್ಪೆಷಲಿ ಮಹಿಳಾ ಅವರಿಗೆ ಈ ತರ ಹೇಳೋದು, ಚಾಲೆಂಜ್ ಮಾಡೋದು, ಅದು ತುಂಬಾ ಪಾರ್ಟಿನಲ್ಲಿ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ. ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ದೆನ್ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಇದೆ, ಅದ್ರ ಸಲುವಾಗಿ ನಾವು ಜಾಸ್ತಿ ಮಾತಾಡಬಾರ್ದು. ಕೋರ್ಟ್ 79 ಹಾಕಿಲ್ಲ ಅಂತ ಹೇಳಿದ್ರು ಅನ್ನೋಂತ ವಿಚಾರವನ್ನ ಎತ್ತಿದ್ದಾರೆ ಸರ್. ಈಗ ಅದು ಅಷ್ಟು ಡೀಟೇಲ್ ನೋಡಿಲ್ಲ ಫೈಲ್ ನಲ್ಲಿ. ಬಟ್ ಆದರೂ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಸುಧಾಕರ್ ಅವರು ಮತ್ತು ನಾನು ಆಗಲಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗಲಿ ಸೀರಿಯಸ್ ಆಕ್ಷನ್ ತಗೋಬೇಕಂತ ಹೇಳಿದೆವು. ಈವನ್ ಎಸ್ಪಿಗೆ ಹೇಳಿದೆವು, ಡಿಸಿಗೆ ಹೇಳಿದೆವು. ಅವ್ರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಂತ ಹೇಳಿದ್ರ ಮೇಲೆ ಇಷ್ಟು ಸೀರಿಯಸ್ ಆಕ್ಷನ್ ಆಗಿದೆ. ಇಲಾಖೆಯಿಂದ ಕೇಸ್ ದಾಖಲು ಮಾಡಬೇಕಾಗಿತ್ತು ಅನ್ನೋ ವಿಚಾರವನ್ನ ಭಾರತಿ ಶೆಟ್ಟಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಭಾರತಿ ಶೆಟ್ಟಿ ಮೇಡಮ್ ಅವರು ಹೇಳಿದ್ದಾರೆ ನಮ್ ಇಲಾಖೆಲಿಂದ, ಯಾಕಂದ್ರೆ ನಮ್ ಇಲಾಖೆ ಕಮಿಷನರ್ ಇದ್ದಾರೆ, ಇಲಾಖೆಲಿಂದ ಅದು ಕೇಸ್ ಆಗಿದೆ. ಕಮಿಷನರ್ ಮಾಡಿದಾರೆ ಅಂದ್ರೆ ನಮ್ ಇಲಾಖೆಲಿಂದ ಮಾಡಿದ್ದಾರೆ. ಅಲ್ಲ, ಸುಮೋಟೋ ದಾಖಲಾಗಬೇಕಾಗಿತ್ತು ಅಂತ. ಇಲ್ಲ, ಕಮಿಷನರೇ ಕೇಸ್ ಹಾಕಿದ್ದಾರೆ ಅಂದ್ರೂ ನಮ್ ಡಿಪಾರ್ಟ್ಮೆಂಟ್ ಆಯ್ತು. ಅದ್ ಸಲಗೆ ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಆಗ್ತದೆ. ಪಾರ್ಟಿಲಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅಲ್ಲ, ಪಾರ್ಟಿ ಆಯ್ತು ಸರ್, ಕಾನೂನಾತ್ಮಕವಾಗಿ ವಿಚಾರ ಸರ್. ಕಾನೂನಾತ್ಮಕ ಅವ್ರ ಮೇಲೆ ಕೇಸ್ ಆಗಿದೆ. ಈಗ ಅವರು ಜೈಲ್ನಲ್ಲಿ ಇದ್ದಾರೆ. ಅವ್ರ ಮೇಲೆ ಮತ್ತೆ ತೀರ್ಮಾನ ಆಗ್ತದೆ. ಅವ್ರಿಗೆ ಸೀರಿಯಸ್ ಹೆಣ್ಮಕ್ಳ ಬಗ್ಗೆ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಆಗ್ಲಿ, ವಿ ಟೇಕ್ ಸೀರಿಯಸ್ ಆಕ್ಷನ್. ಅಂದ್ರೆ ಇಲಾಖೆಗೆ ಒಂದು ಕೇಸ್ ಅಂತ ಹಾಕುವಂತ ವಿಚಾರ ಏನಾದ್ರು ಮಾಡ್ತಾರೆ. ನಿಮ್ ಕಮಿಷನರೇ ಇರಬಹುದು ಸರ್, ಬಟ್ ಅವರು ವೈಯಕ್ತಿಕವಾಗಿ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋದು. ಇಲ್ಲ, ಈಗ ಆಲ್ರೆಡಿ ಇಲಾಖೆಯಿಂದ ನಮ್ಮ ಕಮಿಷನರ್ ಕೇಸ್ ದಾಖಲೆ ಮಾಡಿದ್ದಾರೆ. ಇನ್ನ ಬೇಕಾದರೂ ನಾನು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ ತಮ್ಮ. ಈಗಾಗಲೇ ಕೇಸ್ ನಡೀತಾ ಇದೆ, ಇನ್ನೂ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕಾ ಅಂತಂದಾದ್ರೆ ನಾನು ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಈ ಧಮ್ಕಿ ವೀರ ರಾಜೀವ್ ಗೌಡ ಕೇಸ್ ಬಗ್ಗೆ ಭಾರತಿ ಶೆಟ್ಟಿ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ರಹೀಂ ಖಾನ್ ಮಾತಾಡಿದ್ದಾರೆ. ಈ ಅನುಮಾನಗಳನ್ನ ಏನು ವ್ಯಕ್ತಪಡಿಸಿದ್ರು, ಆ ಅನುಮಾನಕ್ಕೆ ಆಸ್ಪದನೇ ಇಲ್ಲ, ಆ ರೀತಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ರಹೀಂ ಖಾನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಆಗಿದೆ. ಆಯುಕ್ತರು ಕೇಸ್ ಹಾಕಿದ್ರೆ ಇಲಾಖೆನೇ ಕೇಸ್ ಮಾಡಿದಂತೆ, ಇಲಾಖೆಯಿಂದ ಲೋಪ ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಚಿವರು. ಜೊತೆಗೆ ಪೌರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲೂ ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ಅಮೃತ ಗೌಡ ಅವರ ವಿಚಾರ ಪ್ರಸ್ತಾಪ ಆಗಿದೆ. ಈಗ ಅವರನ್ನ ರಾಜೀವ್ ಗೌಡ ಅವರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇಲಾಖೆಯ ಸಚಿವರಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಅವ್ರ ಮೇಲೆ ತುಂಬಾ ಸೀರಿಯಸ್ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್ ಆಗಿದೆ. 14 ಡೇಸ್ ಕಸ್ಟಡಿನಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಜೈಲ್ನಲ್ಲಿ. ಮತ್ತೆ ಆ ತರ ನಾವು ಆಲ್ರೆಡಿ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದೆವು. ಏನಂತ, ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾರು ಆಗಲಿ, ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಅಂದ್ರೂ ನಮ್ಮ ಹತ್ರ ತುಂಬಾ ಕಮಿಷನರ್ ಆಗಲಿ, ಪಿಕೆ ಆಗಲಿ, ಲೋಡರ್ ಡ್ರೈವರ್ಸ್ ಆಗಲಿ, ಮುನ್ಸಿಪಾಲಿಟೀಸ್, ಟಿಎಂಸಿ, ಸಿಎಂಸಿ ಅಂದ್ರು ತುಂಬಾ ಕೆಲಸ ಇರ್ತದೆ. ಅದರಲ್ಲಿ ಎಸ್ಪೆಷಲಿ ಮಹಿಳಾ ಅವರಿಗೆ ಈ ತರ ಹೇಳೋದು, ಚಾಲೆಂಜ್ ಮಾಡೋದು, ಅದು ತುಂಬಾ ಪಾರ್ಟಿನಲ್ಲಿ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ. ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ದೆನ್ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಇದೆ, ಅದ್ರ ಸಲುವಾಗಿ ನಾವು ಜಾಸ್ತಿ ಮಾತಾಡಬಾರ್ದು. ಕೋರ್ಟ್ 79 ಹಾಕಿಲ್ಲ ಅಂತ ಹೇಳಿದ್ರು ಅನ್ನೋಂತ ವಿಚಾರವನ್ನ ಎತ್ತಿದ್ದಾರೆ ಸರ್.
ಈಗ ನಾನು ಅಷ್ಟು ಡೀಟೇಲ್ ನೋಡಿಲ್ಲ ಫೈಲ್ ನಲ್ಲಿ, ಬಟ್ ಆದರೂ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಸುಧಾಕರ್ ಅವರು ಮತ್ತು ನಾನು ಆಗಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗಲಿ ಸೀರಿಯಸ್ ಆಕ್ಷನ್ ತಗೋಬೇಕಂತ ಹೇಳಿದೆವು. ಈವನ್ SP ಗೆ ಹೇಳಿದೆವು, DC ಗೆ ಹೇಳಿದೆವು. ಅವ್ರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಂತ ಹೇಳಿದ್ರ ಮೇಲೆ ಇಷ್ಟು ಸೀರಿಯಸ್ ಆಕ್ಷನ್ ಆಗಿದೆ. ಇಲಾಖೆಯಿಂದ ಕೇಸ್ ದಾಖಲು ಮಾಡಬೇಕಾಗಿತ್ತು ಅನ್ನೋಂತ ವಿಚಾರವನ್ನ ಭಾರತಿ ಶೆಟ್ಟಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಭಾರತಿ ಶೆಟ್ಟಿ ಮೇಡಮ್ ಅವರು ಹೇಳಿದ್ದಾರೆ ನಮ್ ಇಲಾಖೆಲಿಂದ, ಯಾಕಂದ್ರೆ ನಮ್ ಇಲಾಖೆ ಕಮಿಷನರ್ ಇದ್ದಾರೆ, ಇಲಾಖೆಲಿಂದ ಅದು ಕೇಸ್ ಆಗಿದೆ. ಕಮಿಷನರ್ ಮಾಡಿದಾರೆ ಅಂದ್ರೆ ನಮ್ ಇಲಾಖೆಲಿಂದ ಮಾಡಿದ್ದಾರೆ. ಅಲ್ಲ, ಸುಮೋಟೋ ದಾಖಲಾಗಬೇಕಾಗಿತ್ತು ಅಂತ. ಇಲ್ಲ, ಕಮಿಷನರೇ ಕೇಸ್ ಹಾಕಿದ್ದಾರೆ ಅಂದ್ರೂ ನಮ್ ಡಿಪಾರ್ಟ್ಮೆಂಟ್ ಇದಾಯ್ತು. ಅದ್ರ ಸಲಗೆ ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಆಗ್ತದೆ. ಪಾರ್ಟಿಲಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅಲ್ಲ, ಪಾರ್ಟಿ ಆಯ್ತು ಸರ್, ಕಾನೂನಾತ್ಮಕವಾಗಿ ವಿಚಾರ ಸರ್. ಕಾನೂನಾತ್ಮಕ ಅವ್ರ ಮೇಲೆ ಕೇಸ್ ಆಗಿದೆ. ಈಗ ಅವರು ಜೈಲ್ನಲ್ಲಿ ಇದ್ದಾರೆ. ಅವ್ರ ಮೇಲೆ ಮತ್ತೆ ತೀರ್ಮಾನ ಆಗ್ತದೆ. ಅವ್ರಿಗೆ ಸೀರಿಯಸ್ ಹೆಣ್ಮಕ್ಳ ಬಗ್ಗೆ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗ್ಲಿ ವಿ ಟೇಕ್ ಸೀರಿಯಸ್ ಆಕ್ಷನ್. ಅಂದ್ರೆ ಇಲಾಖೆಗೆ ಒಂದು ಕೇಸ್ ಅಂತ ಹಾಕುವಂತ ವಿಚಾರ ಏನಾದ್ರು ಮಾಡ್ತಾರೆ. ನಿಮ್ ಕಮಿಷನರ್ ಇರಬಹುದು ಸರ್, ಬಟ್ ಅವರು ವೈಯಕ್ತಿಕವಾಗಿ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋದು. ಇಲ್ಲ, ಈಗ ಆಲ್ರೆಡಿ ಇಲಾಖೆಯಿಂದ ನಮ್ಮ ಕಮಿಷನರ್ ಕೇಸ್ ದಾಖಲೆ ಮಾಡಿದ್ದಾರೆ. ಇನ್ನ ಬೇಕಾದರೂ ನಾನು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ ತಮ್ಮ. ಈಗಾಗಲೇ ಕೇಸ್ ನಡೀತಾ ಇದೆ, ಇನ್ನೂ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕಂತಂದಾದ್ರೆ ನಾನು ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಈ ಧಮ್ಕಿವೀರ ರಾಜೀವ್ ಗೌಡ ಕೇಸ್ ಬಗ್ಗೆ ಭಾರತಿ ಶೆಟ್ಟಿ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ರಹೀಂ ಖಾನ್ ಮಾತಾಡಿದ್ದಾರೆ. ಈ ಅನುಮಾನಗಳನ್ನ ಏನು ವ್ಯಕ್ತಪಡಿಸಿದ್ರು, ಆ ಅನುಮಾನಕ್ಕೆ ಆಸ್ಪದನೇ ಇಲ್ಲ, ಆ ರೀತಿ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ರಹೀಂ ಖಾನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಆಗಿದೆ. ಆಯುಕ್ತರು ಕೇಸ್ ಹಾಕಿದ್ರೆ ಇಲಾಖೆನೇ ಕೇಸ್ ಮಾಡಿದಂತೆ, ಇಲಾಖೆಯಿಂದ ಲೋಪ ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಚಿವರು. ಜೊತೆಗೆ ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲೂ ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ಅಮೃತ ಗೌಡ ಅವರ ವಿಚಾರ ಪ್ರಸ್ತಾಪ ಆಗಿದೆ. ಈಗ ಅವ್ರನ್ನ ರಾಜೀವ್ ಗೌಡ ಅವರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇಲಾಖೆಯ ಸಚಿವರಾಗಿ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಅವ್ರ ಮೇಲೆ ತುಂಬಾ ಸೀರಿಯಸ್ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್ ಆಗಿದೆ. 14 ಡೇಸ್ ಕಸ್ಟಡಿನಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಜೈಲ್ನಲ್ಲಿ. ಮತ್ತೆ ಆ ತರ ನಾವು ಆಲ್ರೆಡಿ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದೆವು. ಏನಂತ, ನಮ್ ಡಿಪಾರ್ಟ್ಮೆಂಟ್ಗೆ ಯಾರು ಆಗಲಿ, ಎಸ್ಪೆಷಲಿ ನಮ್ ಡಿಪಾರ್ಟ್ಮೆಂಟ್ ಏನಿದೆ ಅಂದ್ರೂ ನಮ್ಮ ಹತ್ರ ತುಂಬಾ ಕಮಿಷನರ್ ಆಗಲಿ, ಪಿಕೆ ಆಗಲಿ, ಲೋಡರ್ ಡ್ರೈವರ್ಸ್ ಆಗಲಿ, ಮುನ್ಸಿಪಾಲಿಟೀಸ್, TMC, CMC ಅಂದ್ರು ತುಂಬಾ ಕೆಲಸ ಇರ್ತದೆ. ಅದರಲ್ಲಿ ಎಸ್ಪೆಷಲಿ ಮಹಿಳಾ ಅವರಿಗೆ ಈ ತರ ಹೇಳೋದು, ಚಾಲೆಂಜ್ ಮಾಡೋದು, ಅದು ತುಂಬಾ ಪಾರ್ಟಿನಲ್ಲಿ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ. ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ದೆನ್ ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಕೇಸ್ ಇದೆ, ಅದ್ರ ಸಲುವಾಗಿ ನಾವು ಜಾಸ್ತಿ ಮಾತಾಡಬಾರ್ದು. ಕೋರ್ಟ್ 79 ಹಾಕಿಲ್ಲ ಅಂತ ಹೇಳಿದ್ರು ಅನ್ನೋಂತ ವಿಚಾರವನ್ನ ಎತ್ತಿದ್ದಾರೆ ಸರ್. ಈಗ ನಾನು ಅಷ್ಟು ಡೀಟೇಲ್ ನೋಡಿಲ್ಲ ಫೈಲ್ ನಲ್ಲಿ, ಬಟ್ ಆದರೂ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಸುಧಾಕರ್ ಅವರು ಮತ್ತು ನಾನು ಆಗಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಾಗಲಿ ಸೀರಿಯಸ್ ಆಕ್ಷನ್ ತಗೋಬೇಕಂತ ಹೇಳಿದೆವು. ಈವನ್ SP ಗೆ ಹೇಳಿದೆವು, DC ಗೆ ಹೇಳಿದೆವು. ಅವ್ರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಂತ ಹೇಳಿದ್ರ ಮೇಲೆ ಇಷ್ಟು ಸೀರಿಯಸ್ ಆಕ್ಷನ್ ಆಗಿದೆ. ಇಲಾಖೆಯಿಂದ ಕೇಸ್ ದಾಖಲು ಮಾಡಬೇಕಾಗಿತ್ತು ಅನ್ನೋಂತ ವಿಚಾರವನ್ನ ಭಾರತಿ ಶೆಟ್ಟಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಭಾರತಿ ಶೆಟ್ಟಿ ಮೇಡಮ್ ಅವರು ಹೇಳಿದ್ದಾರೆ ನಮ್ ಇಲಾಖೆಲಿಂದ, ಯಾಕಂದ್ರೆ ನಮ್ ಇಲಾಖೆ ಕಮಿಷನರ್ ಇದ್ದಾರೆ, ಇಲಾಖೆಲಿಂದ ಅದು ಕೇಸ್ ಆಗಿದೆ. ಕಮಿಷನರ್ ಮಾಡಿದಾರೆ ಅಂದ್ರೆ ನಮ್ ಇಲಾಖೆಲಿಂದ ಮಾಡಿದ್ದಾರೆ. ಅಲ್ಲ, ಸುಮೋಟೋ ದಾಖಲಾಗಬೇಕಾಗಿತ್ತು ಅಂತ. ಇಲ್ಲ, ಕಮಿಷನರೇ ಕೇಸ್ ಹಾಕಿದ್ದಾರೆ ಅಂದ್ರೂ ನಮ್ ಡಿಪಾರ್ಟ್ಮೆಂಟ್ ಇದಾಯ್ತು. ಅದ್ರ ಸಲಗೆ ಅವ್ರ ಮೇಲೆ ತುಂಬಾ ಸೀರಿಯಸ್ ಆಕ್ಷನ್ ಆಗ್ತದೆ. ಪಾರ್ಟಿಲಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅಲ್ಲ, ಪಾರ್ಟಿ ಆಯ್ತು ಸರ್, ಕಾನೂನಾತ್ಮಕವಾಗಿ ವಿಚಾರ ಸರ್. ಕಾನೂನಾತ್ಮಕ ಅವ್ರ ಮೇಲೆ ಕೇಸ್ ಆಗಿದೆ. ಈಗ ಅವರು ಜೈಲ್ನಲ್ಲಿ ಇದ್ದಾರೆ. ಅವ್ರ ಮೇಲೆ ಮತ್ತೆ ತೀರ್ಮಾನ ಆಗ್ತದೆ. ಅವ್ರಿಗೆ ಸೀರಿಯಸ್ ಹೆಣ್ಮಕ್ಳ ಬಗ್ಗೆ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗ್ಲಿ ವಿ ಟೇಕ್ ಸೀರಿಯಸ್ ಆಕ್ಷನ್. ಅಂದ್ರೆ ಇಲಾಖೆಗೆ ಒಂದು ಕೇಸ್ ಅಂತ ಹಾಕುವಂತ ವಿಚಾರ ಏನಾದ್ರು ಮಾಡ್ತಾರೆ. ನಿಮ್ ಕಮಿಷನರ್ ಇರಬಹುದು ಸರ್, ಬಟ್ ಅವರು ವೈಯಕ್ತಿಕವಾಗಿ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋದು. ಇಲ್ಲ, ಈಗ ಆಲ್ರೆಡಿ ಇಲಾಖೆಯಿಂದ ನಮ್ಮ ಕಮಿಷನರ್ ಕೇಸ್ ದಾಖಲೆ ಮಾಡಿದ್ದಾರೆ. ಇನ್ನ ಬೇಕಾದರೂ ನಾನು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ ತಮ್ಮ. ಈಗಾಗಲೇ ಕೇಸ್ ನಡೀತಾ ಇದೆ, ಇನ್ನೂ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕಂತಂದಾದ್ರೆ ನಾನು ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.